ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ಸಂತು ಮ್ಯಾಂಗ್ಳೂರ್ ಅನ್ನುವ ಯೂಟ್ಯೂಬ್ ಮಾಧ್ಯಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನ ಬಯಸುವ ನಾನು ನಿಮ್ಮ ಪ್ರೀತಿಯ ಅಮೇಜಿಂಗ್ ತುಳುವ. ಬಂಧುಗಳೇ, ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿಯ ಹೊರಟಿರುವುದು ಕಾಪುಪೇಟೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಆಡಳಿತದ ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಬಗ್ಗೆ. ಕಾಪುದಪ್ಪೆ ಕೋಟೆ ಮಾರಿಯಮ್ಮ, ದಂಡಿನ ಮಾರಿ ಎಂದೆಲ್ಲ ಕರೆಯಲ್ಪಡುವ ಉಡುಪಿ ಜಿಲ್ಲೆಯ ಶ್ರೀ ಕಾಪು ಹಳೆ ಮಾರಿಯಮ್ಮ ದೇವಿಯು ಕಾಪುವಿನಲ್ಲಿ ನೆಲೆ ನಿಂತು ಸುಮಾರು 2.5 ಶತಮಾನಗಳು ಕರೆದಿರಬಹುದೆಂದು ಇತಿಹಾಸಕಾರರ ಅಂದಾಜು. ಕೆಳದಿ ನಾಯಕರು ತುಳುನಾಡಿನ ಆಳ್ವಿಕೆಯನ್ನ ಹಿಡಿದ ಕಾಲಘಟ್ಟದ ಸುಮಾರು 1743ರಲ್ಲಿ ಕೆಳದಿ ವಂಶದ ಬಸಪ್ಪ ನಾಯಕರೆಂಬವರು ನಿರ್ಮಿಸಿದ ಕಡಲ ತೀರದ ದೀಪಸ್ತಂಭದ ಹತ್ತಿರ ಮನೋಹರಗಡವೆಂಬ ಕೋಟೆ ಇದೆ. ಅಲ್ಲಿಂದ ಸುಮಾರು 2-3 ಕಿಲೋಮೀಟರ್ ಪೂರ್ವ ದಿಕ್ಕಿನಲ್ಲಿ ನಿರ್ಮಿಸಲಾದ ಮಲ್ಲಾರು ಕೋಟೆ ಈಗ ಕೇವಲ ನೆನಪಾಗಿ ಉಳಿದಿದೆ. ಆದರೆ ಕೆಳದಿ ನಾಯಕರ ಆಳ್ವಿಕೆಯ ಕಾಲದಲ್ಲಿ ಮಾರಿಯಮ್ಮ ದೇವಿಯ ಪೂಜಾ ವಿಧಿವಿಧಾನಗಳನ್ನ ನೋಡಿಕೊಳ್ಳುತ್ತಾ ವಾಸಿಸುತ್ತಿದ್ದ ಕೋಟೆ ಮನೆ ಈಗಲೂ ಇದೆ. ಆರಾಧಕಾರರ ನಂಬಿಕೆಯಂತೆ ಕೆಳದಿ ನಾಯಕರ ಸೇನೆಯ ಆರಾಧ್ಯ ದೇವಿಯಾಗಿ ಮಲ್ಲಾರು ಕೋಟೆಯಲ್ಲಿ ನೆಲೆಸಿ ಕೋಟೆ ಸೇವೆಗಾರ ವಂಶಸ್ಥರಿಂದ ಪೂಜಿಸಲ್ಪಡುತ್ತಿದ್ದ ಶ್ರೀ ಮಾರಿಯಮ್ಮ ದೇವಿಯು ಟಿಪ್ಪುವಿನ ಆಳ್ವಿಕೆಗೆ ಒಳಪಡುವವರೆಗೂ ಮಲ್ಲಾರು ಕೋಟೆಯಲ್ಲಿ ನೆಲೆಸಿದ್ದಳು ಎಂಬುದು ಇತಿಹಾಸ. ದೇವಿಯು ಈಗ ರಾಣ್ಯದವರು ಎಂದು ಕರೆಯಲ್ಪಡುವವರ ಆರಾಧ್ಯ ದೇವಿಯಾಗಿದ್ದಳು ಎಂಬುದಕ್ಕೆ ಈಗ ಮಲ್ಲಾರು ಕೋಟೆಯ ಪರಿಸರದಲ್ಲಿ ರಾಣ್ಯದವರು ವಾಸಿಸುತ್ತಿರುವ ರಾಣೇಕೇರಿಯ ಸುಮಾರು 14-15 ಎಕರೆ ಪ್ರದೇಶದ ಒಡೆತನವು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಹೆಸರಿನಲ್ಲಿ ಕಂದಾಯ ಇಲಾಖೆ ದಾಖಲೆಯು ಲಭ್ಯವಿದೆ. ಕ್ರಮೇಣ ಕೋಟೆಯ ಪ್ರದೇಶವು ಟಿಪ್ಪು ಸುಲ್ತಾನ್ ಆಳ್ವಿಕೆಗೆ ಒಳಪಟ್ಟು ಟಿಪ್ಪುವಿನ ಮರಣಾನಂತರ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ದೇವಿ ಆರಾಧನಾ ವಿಧಿವಿಧಾನಗಳು ಶಿಥಿಲಾವಸ್ಥೆಗೆ ತಲುಪಿತು ಎಂದು ಹೇಳಲಾಗಿದೆ. ಆಗ ಆಡಳಿತವನ್ನ ನೋಡಿಕೊಳ್ಳುತ್ತಿದ್ದ ಬ್ರಿಟಿಷರ ಪ್ರತಿನಿಧಿಯೊಬ್ಬರು ದೇವಿಗೆ ಸೂಕ್ತ ಪೂಜೆ ನಡೆಯದೆ ಇರುವುದನ್ನು ಗಮನಿಸಿ ದೇವಿಯಲ್ಲಿ ನಿವೇದಿಸಿಕೊಂಡರಂತೆ. ಮಾರಿಯಮ್ಮ ದೇವಿಯು ಆತನಿಗೆ ದರ್ಶನವನ್ನ ನೀಡ್ತಾಳೆ. ಭಕ್ತರ ಬೇಡಿಕೆಯ ಮೇರೆಗೆ ದೇವಿಯು ಅಲ್ಲಿಂದ ಬೇರೆ ಪ್ರದೇಶಕ್ಕೆ ಸ್ಥಳಾಂತರಗೊಳ್ಳಲು ಸಮ್ಮತಿಸ್ತಾಳೆ. ಇದು ನಂಬಿಕೆ ಮತ್ತು ಇತಿಹಾಸ. ದಾಖಲೆಗಳ ಆಧಾರದಲ್ಲಿ ಹೇಳುವುದಾದರೆ ಟಿಪ್ಪು ಸುಲ್ತಾನನ ಅವಧಿಯು 1750ರಿಂದ 1799ರವರೆಗಿಂದಾಗಿತ್ತು. ಟಿಪ್ಪು ಸುಲ್ತಾನ್ ಆಡಳಿತದ ನಂತರ ಈ ಪ್ರದೇಶವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ದೇವಿ ಈಗಿನ ಮಾರಿಗುಡಿ ಇರುವಲ್ಲಿಗೆ ಸ್ಥಳಾಂತರವಾಗಿದ್ದಾಳೆ ಎಂದು ಹೇಳಲಾಗಿದೆ. ಆರಂಭಿಕ ದಿನಗಳಲ್ಲಿ ಪ್ರತಿ ಮಂಗಳವಾರ ತಾತ್ಕಾಲಿಕ ಗದ್ದುಗೆಯೊಂದನ್ನು ನಿರ್ಮಿಸಿ ಪೂಜೆ ಸಲ್ಲಿಸಿ ತದನಂತರ ಅದನ್ನು ವಿಸರ್ಜಿಸುವ ಸಂಪ್ರದಾಯವಿತ್ತು. 1849ರ ಸುಮಾರಿಗೆ ಶಾಶ್ವತ ಗದ್ದಿಗೆಯೊಂದನ್ನು ನಿರ್ಮಾಣಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಕ್ರಮೇಣ ಅಲ್ಲಿಯೇ ಶಾಶ್ವತ ಪೂಜಾ ಸ್ಥಳವನ್ನ ನಿರ್ಮಾಣ ಮಾಡಲಾಯಿತು. 1942-43ರಲ್ಲಿ ಈ ಗುಡಿಯನ್ನ ಶಿಲಾಮಯ ಗರ್ಭ ಗುಡಿಯಾಗಿ ನವೀಕರಿಸಲಾಗಿದೆ. ಸುತ್ತು ಪೌಳಿಯನ್ನ 1947ರಲ್ಲಿ ನಿರ್ಮಿಸಲಾಗಿದೆ. ಬೇರೆಲ್ಲೂ ಇಲ್ಲದ ಇನ್ನೊಂದು ವಿಶೇಷವೆಂದರೆ ಒಂದೇ ದೇವಿಗೆ 3 ಪ್ರತ್ಯೇಕ ಗುಡಿಗಳು ಇಲ್ಲಿದೆ. ಕೊಂಕಣಿ ಮಠ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನ ಹಾಗೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟ ಹೊಸ ಮಾರಿಗುಡಿ ದೇವಸ್ಥಾನ ಹಾಗೂ 3ನೇ ಮಾರಿಗುಡಿ ದೇವಸ್ಥಾನಗಳು ಕೂಡ ಇಲ್ಲಿವೆ. ಆಡಳಿತ ಸಂಬಂಧಿ ತಕರಾರಿನಿಂದ ಹಳೆ ಮಾರಿಯಮ್ಮ ದೇವಸ್ಥಾನಕ್ಕೆ ಹೆಚ್ಚುವರಿಯಾಗಿ ಈ ರೀತಿ 2 ಗುಡಿಗಳು ಸ್ಥಾಪನೆಯಾದರೂ ಕೂಡ 3 ಗುಡಿಗಳಲ್ಲಿ ನಡೆಯುವ ಪೂಜಾ ವಿಧಿವಿಧಾನ ಮಾತ್ರ ಒಂದೇ. ಇತರ ದೇವಸ್ಥಾನಗಳ ಪೂಜಾ ವಿಧಾನಗಳಿಗಿಂತ ಇಲ್ಲಿನ ವಿಧಾನಗಳು ಕೂಡ ವಿಭಿನ್ನ. ಆದರೆ ಇಲ್ಲಿ ದೇವಿಗೆ ಇಂದಿಗೂ ಶಾಶ್ವತ ವಿಗ್ರಹ ಎಂಬುದು ಇಲ್ಲ. ಕೇವಲ ಗದ್ದುಗೆಗೆ ಮಾತ್ರ ಪೂಜೆ. ಇತ್ತೀಚಿನವರೆಗೂ ತಾತ್ಕಾಲಿಕವಾಗಿ ಕಲಶ ಇರಿಸಿ ಗದ್ದುಗೆಗೆ ಅಲಂಕಾರ ಮಾಡಿ ಅದನ್ನು ಆಯಾ ದಿನ ಸಂಜೆಯ ವೇಳೆ ವಿಸರ್ಜಿಸಿ ಹೋಗುವ ಸಂಪ್ರದಾಯವಿತ್ತು.
ಮಾರಿ ಪೂಜೆಗಳಲ್ಲಿ ಮಾತ್ರ ಹೊಂಗಾರಕ ಮರದಲ್ಲಿ ನಿರ್ಮಿಸುವ ತಾತ್ಕಾಲಿಕ ಮೂರ್ತಿಗೆ ಅಲಂಕಾರ ಮಾಡಿ ಪೂಜಿಸಿ ವಿಸರ್ಜಿಸುವ ಸಂಪ್ರದಾಯ 1966ರಲ್ಲಿ ಕಾಶಿ ಮಠಾಧೀಶರಾದ ಶ್ರೀಮದ್ ಸುಧೀಂದ್ರ ತೀರ್ಥ ಶ್ರೀಪಾದರು ದೇವಿಗೆ ಒಂದು ಮೂರ್ತಿ ರೂಪದಲ್ಲಿದ್ದ ಭಕ್ತ ಜನರ ಆರಾಧನೆಗೊಂದು ಕಲ್ಪನೆ ಬರುವುದೆಂದು ಸೂಚಿಸಿದಂತೆ ಅಕ್ಕಿಯ ಮೇಲೆ ಕಲಶ ಇಟ್ಟು ಹೆಚ್ಚುವರಿಯಾಗಿ ತಾತ್ಕಾಲಿಕ ದೇವಿಯ ರೂಪವನ್ನು ರಚಿಸಿ ಅಲಂಕರಿಸುವ ಪದ್ಧತಿ ಆರಂಭವಾಯಿತು. ಈ ದೇವಸ್ಥಾನದಲ್ಲಿ ದೇವಿಗೆ ಶಾಶ್ವತ ವಿಗ್ರಹವೆಂಬುದು ಇಲ್ಲದ ಕಾರಣ ಪೂಜೆ ಗದ್ದುಗೆಗೆ ಮಾಡುವುದರಿಂದ ಇಲ್ಲಿನ ಸೇವೆಗಳಲ್ಲಿ ಮಾರಿ ಪೂಜೆಯನ್ನ ಹೊರತುಪಡಿಸಿದರೆ ಹೆಚ್ಚಿನ ಮಹತ್ವ ಗದ್ದುಗೆ ಪೂಜೆ ಎಂಬ ಸೇವೆಗೆ. ಇನ್ನು ಮೇಲ್ನೋಟಕ್ಕೆ ಇಲ್ಲಿ ಕಾಣುವ ದೇವಿ ಒಂದೇ ಆದರೂ ಪ್ರತಿ ಮಂಗಳವಾರದಂದು ಸಾತ್ವಿಕ ರೂಪದ ಮಹಾಲಕ್ಷ್ಮಿಯ ಆರಾಧನೆ, ಮಾರಿ ಪೂಜೆ ಎಂದು ಸಲ್ಲುವ ಪೂಜೆ ಮಾರಿಯಮ್ಮ ರೂಪದಲ್ಲಿ ಮಹಾಕಾಳಿಗೆ. ಹೀಗೆ ಒಂದೇ ದೇವಸ್ಥಾನದಲ್ಲಿ ಎರಡು ವಿಭಿನ್ನ ರೂಪದಲ್ಲಿ ಸೇವೆ ನಡೆಯುವ ಪರಂಪರೆ ಅನ್ನೋದು ಇದ್ರೆ ಇಲ್ಲಿ ಮಾತ್ರ. ತುಳುನಾಡಿನ 7 ವೈಶಿಷ್ಟ್ಯಪೂರ್ಣ ಆಚರಣೆಗಳಲ್ಲಿ ಕಾಪುವಿನ ಮಾರಿ ಪೂಜೆಯು ಕೂಡ ಒಂದು. ಡಾಕ್ಟರ್ ಪಾದೂರು ಗುರುರಾಜ ಭಟ್ಟರ ಲೇಖನ ಆಧಾರದ ಪ್ರಕಾರ ಇನ್ನಿತರ ಉಡುಪಿ ಪರ್ಯಾಯ, ಬಪ್ಪನಾಡು ದೋಲು, ಅರಸರ ಕಂಬಳ, ಕವತ್ತಾರು ಆಯನ, ಧರ್ಮಸ್ಥಳದ ದೀಪೋತ್ಸವ, ಪಡುಬಿದ್ರೆಯ ಧಕ್ಕೆ ಬಲಿ ಇವೆಲ್ಲವೂ ತನ್ನದೇ ಆದ ಪ್ರತ್ಯೇಕತೆಯುಳ್ಳ ಆಚರಣೆಗಳಾಗಿವೆ. ಮಾರ್ಚ್ ತಿಂಗಳ ಸುಗ್ಗಿ ಮಾರಿ ಪೂಜೆ, ಜುಲೈ ತಿಂಗಳ ಆಟಿ ಮಾರಿ ಪೂಜೆ ಮತ್ತು ನವೆಂಬರ್ ತಿಂಗಳಲ್ಲಿ ಆಚರಿಸಲ್ಪಡುವ ಜಾರ್ದೆ ಮಾರಿ ಪೂಜೆ ಕಾಲಾವಧಿ ಮಾರಿ ಪೂಜೆಗಳಾದರೆ, ಹೆಚ್ಚುವರಿಯಾಗಿ ಪ್ರತಿ 15 ದಿನಕ್ಕೆ ಒಮ್ಮೆ ಹರಕೆಯ ಪೂಜೆಗಳನ್ನ ಇಲ್ಲಿ ಜರುಗಿಸಲಾಗುವುದು. ಆದರೆ ಹರಕೆಯ ಮಾರಿ ಪೂಜೆಗೆ ಹಲವು ವರ್ಷಗಳ ಮೊದಲೇ ಮುಂಗಡವಾಗಿ ಕಾಯ್ದಿರಿಸಬೇಕಾಗುತ್ತೆ. ಏಕೆಂದರೆ ಮಾರಿ ಪೂಜೆಯ ಒಟ್ಟು ಪ್ರಕ್ರಿಯೆಗೆ ಒಟ್ಟು 15 ದಿನಗಳ ಅಗತ್ಯವಿದ್ದು ವರ್ಷದಲ್ಲಿ ಗರಿಷ್ಠ 20 ಪೂಜೆ ಮಾತ್ರ ಮಾಡಲು ಸಾಧ್ಯ. ಕಾಲಾವಧಿ ಅಥವಾ ಹರಕೆ ಯಾವುದೇ ಆದರೂ ವಿಧಿವಿಧಾನಗಳು ಮಾತ್ರ ಇಲ್ಲಿ ಒಂದೇ.